ಚಂದ್ರಗ್ರಹಣದ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಚಂದ್ರಗ್ರಹಣದ ಎಫೆಕ್ಟ್ ತಡ್ತಾ ಇದೆ. ಒಂದಷ್ಟು ಬದಲಾವಣೆಗಳನ್ನ ಗಮನಿಸ್ತಾ ಇದೀವಿ. ಇನ್ನು ಪ್ರವಾಸಿ ತಾಣಗಳು ಕೂಡ ಖಾಲಿ ಆಗಿದೆ. ಪ್ರವಾಸಿ ತಾಣ ನಂದಿಗಿರಿಧಾಮ ಫುಲ್ ಖಾಲಿಯಾಗಿ ಕಂಡು ಬರ್ತಾ ಇದೆ. ಜನರಿಲ್ಲದೆ ನಂದಿಗಿರಿಧಾಮ ಬಿಕೋ ಅಂತ ಇದೆ. ಚಂದ್ರಗ್ರಹಣದ ಎಫೆಕ್ಟ್ನಿಂದಾಗಿ ಜನ ಹೊರಗಡೆ ಬರೋದಕ್ಕೂ ಕೂಡ ಭಯಪಡುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಗಿರಿಧಾಮದ ಹೋಟೆಲ್ ಅತಿಥಿ ಗೃಹಗಳು ಕೂಡ ಖಾಲಿಯಾಗಿ ಕಂಡು ಬರ್ತಾ ಇದೆ. ಮುಂಚೆ ಹೇಳಿದಂತೆ ಜನರಲ್ಲಿ ಒಂದಷ್ಟು ಆತಂಕ, ಭಯ, ಗ್ರಹಣ ಅಂತ ಅಂದ್ರೆ ಇದ್ದೇ ಇರುತ್ತೆ. ಹೀಗಾಗಿ ಆ ಕ್ಷಣದಲ್ಲಿ ಏನ್ ಮಾಡಬೇಕು ಬೇಡ, ಹೋಳಿ ಹುಣ್ಣಿಮೆ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಈ ಬಾರಿ ಹೋಳಿ ಹುಣ್ಣಿಮೆಯನ್ನು ಕೂಡ ಆಚರಿಸಿಕೊಂಡಿಲ್ಲ. ಆ ರೀತಿ ಗ್ರಹಣದ ಎಫೆಕ್ಟ್ ಇದೆ. ಹಲವು ಪ್ರವಾಸಿ ತಾಣಗಳು ಕೂಡ ಈ ಎಫೆಕ್ಟ್ ಕಂಡು ಬರ್ತಾ ಇದೆ. ಯಾಕಂದ್ರೆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ನಂದಿಗಿರಿಧಾಮ ಅಂತ ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿನಿತ್ಯ ಜನ ಆಗಮಿಸ್ತಾರೆ. ಅದರಲ್ಲೂ ವೀಕೆಂಡ್ ಸಂದರ್ಭದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಜನಸಾಗರವೇ ಇರುತ್ತೆ. ಆದ್ರೆ ಇವತ್ತು ಚಂದ್ರಗ್ರಹಣ ಆಗುವಂತಹ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರುವಂತಹ ಸ್ಥಳಗಳು ಖಾಲಿಯಾಗಿ ಕಂಡು ಬರ್ತಾ ಇದೆ. ಅತಿಥಿ ಗೃಹಗಳಲ್ಲೂ ಕೂಡ ಜನ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಜ್ಯೋತಿಷ್ಯ ಪ್ರಕಾರದಲ್ಲಿ ಚಂದ್ರಗ್ರಹಣ ಆಗಬೇಕಾದ್ರೆ ಒಂದಷ್ಟು ದೈವ ನಾಮಸ್ಮರಣೆ ಇರಬೇಕು, ಜಪ ತಪ ಪೂಜೆ ಪುನಸ್ಕಾರಗಳು ನೆರವೇರಬೇಕು ಅಂತ ಹೇಳ್ತಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರೆ. ಹೀಗಾಗಿ ಹಲವು ಜನ ಮನೆಯಲ್ಲೇ ಇದ್ದು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾ ಇದ್ದಾರೆ.